ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ನಿಮ್ಮೆಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ತ್ರೈಕ ದೇವರ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ದೇವರೇ, ಮತ್ತೊಂದು ವಾರವನ್ನು, ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೆ ಸ್ವಾಮಿ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವ ಹಾಗೆ ನಿನ್ನ ಆತ್ಮನು ನಮಗೆ ಸಹಾಯ ಮಾಡಲಿ. ನಿನ್ನ ಪ್ರಸನ್ನತೆಯಿಂದ, ನಿನ್ನ ಪ್ರಭೆಯಿಂದ ನಮ್ಮನ್ನು ಆವರಿಸಿ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡು. ಆಮೇನ್. ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯ ಮೊದಲ 5 ವಚನಗಳು. ತರುವಾಯ ನೂತನ ಆಕಾಶಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿರುವ ಆತನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಈ ವಾಕ್ಯ ಭಾಗ ಸತ್ಯವೇದದ ಕಡೆಯ ಭಾಗದಲ್ಲಿ ಸಿಗುವಂಥದ್ದಾಗಿರ್ತದೆ. ನೂತನ ಆಕಾಶಮಂಡಲ, ನೂತನ ಭೂಮಿ ಹಾಗೂ ನೂತನ ಯೆರೂಸಲೇಮ್. 5ನೇ ವಾಕ್ಯದಲ್ಲಿ ಎಲ್ಲವನ್ನ ಹೊಸತು. ಇದನ್ನು ನಾವು ಈ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ಈ ಪ್ರಕಟಣೆಯ ಗ್ರಂಥದಲ್ಲಿ ಯಾವ ಜನರು ಬಹಳ ನರಳಾಟದಲ್ಲಿ ಒಳಗಾಗಿದ್ದರೋ, ಯಾವ ಜನರ ಸಭೆಗಳು ಅಲ್ಲಿದ್ದಂಥ ಸುತ್ತಮುತ್ತಲಿದ್ದಂತಹ ಆ ಒಂದು ಪೊಲಿಟಿಕಲ್ ಡಾಮಿನೇಷನ್, ಅಂದರೆ ಈ ರಾಜಕೀಯವಾಗಿ ದಬ್ಬಾಳಿಕೆಗೆ ಒಳಗಾಗಿದ್ದರೋ, ಯಾವ ಜನರು ಆರ್ಥಿಕ ಸ್ಥಿತಿಯಲ್ಲಿ ಬಹಳ ಹಿಂದುಳಿದಿದ್ದರೋ, ಯಾವ ಜನರು ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ಬಂಧನದಲ್ಲಿದ್ದರೋ, ಯಾವ ಜನರು ನಂಬಿಕೆಯಲ್ಲಿ ಕುಂದು ಹೋಗಿದ್ದರೋ ಅಂತಹ ಜನರಿಗೆ ಈ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯ ನಾಶನದ ಕುರಿತು ಬರೆಯಲ್ಪಡ್ತಲ್ಲ, ಬದಲಾಗಿ ಒಂದು ದರ್ಶನದ ಕುರಿತು ಬರೆಯಲ್ಪಡ್ತಾ ಇದೆ. ಇಲ್ಲಿ ಅಲ್ಲಿರುವಂತಹ ಜನರನ್ನು, ನೀವು ಎಂದಿಗೂ ಇರುವಂತಹ ಲೋಕವನ್ನು ಬಿಟ್ಕೊಳ್ಬೇಡಿ, ಆದರೆ ನೋಡುವಂತಹ ರೀತಿ ಬೇರಾಗಲಿ. ಯಾಕಂದರೆ ದೇವರು ಈ ಲೋಕದ ಮಧ್ಯದಲ್ಲೇ ಒಂದು ನೂತನವಾದದ್ದನ್ನು, ನೂತನ ಅಂಶವನ್ನು ತರುತ್ತಲಿದ್ದಾನೆ. ಈ ಒಂದು ದರ್ಶನ ನಿಮ್ಮಲ್ಲಿರುವಂಥ ನೋವನ್ನು ತೆಗೆದುಹಾಕುವುದಿಲ್ಲ, ಬದಲಾಗಿ ಅದಕ್ಕೆ ಹೊಸತಾದಂತಹ ಅರ್ಥವನ್ನು ಕೊಡುವಂಥದ್ದಾಗಿರ್ತದೆ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗಗಳು ತಿಳಿಸಿಕೊಡ್ತದೆ. ಈ ವಾಕ್ಯ ಭಾಗವನ್ನು ಒಂದೊಂದೇ ಓದುತ್ತಾ ಹೋದರೆ ಇಲ್ಲಿ ಈ ಹೊಸ ಯೆರೂಸಲೇಮ್ ಅನ್ನುವಂಥದ್ದು, ನೂತನವಾದಂಥ ಯೆರೂಸಲೇಮ್ ಅನ್ನುವಂಥದ್ದು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ನಮ್ಮಲ್ಲಿ ಒಂದು ಅರ್ಥವಿದೆ, ನಾವು ಈ ಲೋಕದಲ್ಲಿ ಇರೋದಿಲ್ಲ, ನಾವಿಲ್ಲಿ ಸ್ವಲ್ಪನೇ, ಆದರೆ ನಮಗೋಸ್ಕರ ಬೇರೆ ಯಾವುದೋ ಒಂದು ಸ್ಥಳ ಏರ್ಪಡಿಸಲಾಗಿದೆ, ಹಾಗಾಗಿ ನಾವು ಅಲ್ಲೋಗ್ತೇವೆ, ನಾವು ಅಲ್ಲಿರ್ತೇವೆ. ಇಲ್ಲಿ ನವೀಕರಣ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಲಿದೆ. ಇಂತಹ ಅರ್ಥವಿಟ್ಟುಕೊಂಡಂತಹ ಜನರಿಗೆ ಹೊಸ ಅರ್ಥವನ್ನು ಕೊಡುತ್ತಲಿದೆ. ಈ ನೂತನ ಯೆರೂಸಲೇಮ್ ಅನ್ನುವಂಥದ್ದು ನಮ್ಮ ಮಧ್ಯದಲ್ಲಿ, ನಾವಿರುವಂಥ ಸ್ಥಳದಲ್ಲಿ ಇಳಿದು ಬರುತ್ತಲಿದೆ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ದೇವರು ಹೇಗೆ ನಮ್ಮ ಮಧ್ಯದಲ್ಲಿ ಮತ್ತೊಮ್ಮೆ ಬರುತ್ತಾನೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂಥದ್ದಾಗಿರ್ತದೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ನಾವು ಓದಬೇಕಾದರೆ, ಆ ವಾಕ್ಯವೆಂಬವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂತಹ ವಾಸ ಮತ್ತೊಮ್ಮೆ
ಈ ಒಂದು 21ನೇ ಅಧ್ಯಾಯದಲ್ಲಿ ನಮಗೆ ಕಾಣಸಿಗುತ್ತದೆ. ಆದರೆ ಇಲ್ಲಿ ಆತನು ವಾಸ ಮಾಡುವಾಗ ಸಂಪೂರ್ಣವಾಗಿ ಎಲ್ಲವೂ ಬದಲಾಗಿರ್ತದೆ. ಹಳೆಯ ಆಕಾಶಮಂಡಲ, ಮೊದಲಿದ್ದ ಆಕಾಶಮಂಡಲ, ಮೊದಲಿದ್ದ ಭೂಮಂಡಲ, ಇನ್ನು ಸಮುದ್ರವೂ ಇಲ್ಲ, ಎಲ್ಲವೂ ದೇವರಾಗಿರ್ತಾನೆ. 22ನೇ ಅಧ್ಯಾಯದಲ್ಲಿ ನೋಡುವಾಗ ಆ ನದಿಯನ್ನು ಕಾಣ್ತೇವೆ, ನದಿಯ ಬದಿಯಲ್ಲಿ ಮರವನ್ನು ಕಾಣ್ತೇವೆ, ಮರದಲ್ಲಿ ಹಣ್ಣುಗಳನ್ನು ಕಾಣ್ತೇವೆ. ಇದೆಲ್ಲವೂ ಆ ಸಿಂಹಾಸನದಿಂದ ಹರಿದು ಬರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಎಲ್ಲವನ್ನ ನೂತನ ಮಾಡುವಂತಹ ಸಮಯ. ನಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ನಮ್ಮ ಜೀವಿತಗಳು ಮುರಿದು ಹೋಗಿರುವಾಗ ದೇವರು ಎಲ್ಲ ಫಿಕ್ಸ್ ಆದಮೇಲೆ ಕಾರ್ಯ ಮಾಡ್ತಾನೆ? ಇಲ್ಲ. ನಾವಿರುವಂತಹ ಸ್ಥಿತಿಗತಿಗಳಲ್ಲೇ, ನಾವಿರುವಂತಹ ಪರಿಸ್ಥಿತಿಗಳಲ್ಲಿಯೇ ದೇವರು ಕಾರ್ಯ ಮಾಡುತ್ತಾನೆ ಅನ್ನುವುದಕ್ಕೆ ಈ ವಾಕ್ಯ ನಮಗೆ ಉದಾಹರಣೆ ಆಗಿರ್ತದೆ. ಇಲ್ಲಿ ಆ ಮತ್ತೊಂದು ಅಂಶ ಏನೆಂದರೆ, ಇದೆಲ್ಲದರ ಮಧ್ಯೆ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು ಎಂಬುದಾಗಿ ಹೇಳುವಾಗ, ಆತನ ಬರುವಿಕೆ, ಆತನ ಇರುವಿಕೆ ಗುಣವನ್ನು, ಆ ಗುಣ ಹೊಂದುವಂಥದ್ದನ್ನು ತೋರಿಸುವಂಥದ್ದಾಗಿರ್ತದೆ. ಇಲ್ಲಿ ಈ ದರ್ಶನದಲ್ಲಿ ನಮಗೆ ಮುಖ್ಯವಾದಂತಹ ಅಂಶ ಏನಂದರೆ ಆತನ ಉಪಸ್ಥಿತಿ. ಎಲ್ಲದರ ಮಧ್ಯದಲ್ಲಿ ಯೇಸುಸ್ವಾಮಿ ಇದ್ದಾನೆ. ಯೇಸುಸ್ವಾಮಿ ಇರುವ ಕಾರಣ ಎಲ್ಲವೂ ಹೊಸದಾಗುತ್ತಿದೆ. ಇಲ್ಲಿ 3ನೇ ವಾಕ್ಯ 4ನೇ ವಾಕ್ಯ ನಾವು ಓದುತ್ತಾ ಬರಬೇಕಾದ್ರೆ, ಅವರ ಕಣ್ಣೀರನ್ನೆಲ್ಲ ಮರಣವಿರುವುದಿಲ್ಲ, ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು. ಇರುವಂತಹ ಸಂಗತಿಗಳನ್ನು ನಿರಾಕರಿಸ್ತಾ ಇಲ್ಲ, ಆದರೆ ಆತನು ಅವರೊಡನೆ ವಾಸ ಮಾಡುವನು ಎಂಬುದಾಗಿ ಹೇಳುವಾಗ ಇದೆಲ್ಲದಕ್ಕೂ ಹೊಸದಾದಂತಹ ಅರ್ಥ ಕಂಡು ಬರುವಂಥದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಯಾರು ನೋವನ್ನು, ನಿರಾಶೆಯನ್ನು, ವಾಸಿ ಮಾಡಲಾಗದಂತಹ ಗಾಯಗಳನ್ನು ಹೊತ್ತುಕೊಂಡಿರ್ತಾರೋ ಅಂಥವರಿಗೆ ಈ ವಾಕ್ಯ ಒಂದು ಹೊಸದಾದಂತಹ ಸಂಬಂಧವನ್ನು ಬೆಸೆಯುವಂತಹ ನಿರೀಕ್ಷೆಯನ್ನು ಮೂಡಿಸುವಂಥದ್ದಾಗಿರ್ತದೆ. ಆತನು ಅವರೊಡನೆ ವಾಸ ಮಾಡುವನು. ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ ಪುಸ್ತಕವನ್ನು ಓದಬೇಕಾದ್ರೆ ಅಲ್ಲಿದ್ದಂತಹ ಇಸ್ರಾಯೇಲ್ಯರು ಆ ದೇವದರ್ಶನದ ಗುಡಾರದ ಸುತ್ತ ತಮ್ಮ ಡೇರೆಗಳನ್ನು ಹಾಕಿಕೊಂಡು ಬದುಕುತ್ತಲಿರ್ತಾರೆ. ಅದೇ ರೀತಿಯಲ್ಲಿ ದೇವರು ಮತ್ತೊಮ್ಮೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವಾ? ನಾವು ದೇವರ ಸುತ್ತ ನಮ್ಮ ಡೇರೆಗಳನ್ನು ಹಾಕಿ ವಾಸ ಮಾಡಲು ಸಾಧ್ಯವಾ? ಇಲ್ಲಿ ಆತನು ಅವರೊಡನೆ ವಾಸ ಮಾಡುವನು ಎಂಬುದಾಗಿ ಹೇಳುವಾಗ ದೇವರು ಈಗಲೂ ಸಹ ನಮ್ಮ ಮಧ್ಯದಲ್ಲಿ ವಾಸ ಮಾಡಲು ಶಕ್ತನಾಗಿದ್ದಾನೆ. ದಟ್ ಕಮ್ಸ್ ಫಸ್ಟ್. ಈ ವಾಕ್ಯ ಭಾಗದಲ್ಲಿ ನಮಗೆ ಕೇಂದ್ರ ಬಿಂದುವಾಗಿರುವಂಥದ್ದೇ ಈ 3ನೇ ವಾಕ್ಯದ 2ನೇ ಭಾಗ. ಆತನು ಅವರೊಡನೆ ವಾಸ ಮಾಡುವನು. ಇದಾದ ನಂತರ ಹೇಗೆ ಎಲ್ಲವೂ ಹೊಸ್ತಾಗ್ತದೆ ಅನ್ನುವಂಥದ್ದನ್ನು ನಾವು ಕಾಣುತ್ತೇವೆ. ಹಾಗಾಗಿ ಆತನ ಇದ್ದರೆ ಸಾಕು, ಎಲ್ಲವೂ ಹೊಸದಾಗಿ ಹೋಗುತ್ತದೆ ಅನ್ನುವಂತಹ ಅರ್ಥ ಈ ವಾಕ್ಯ ಭಾಗದ ಮೂಲಕ ನಮಗೆ ಸಿಗುವಂಥದ್ದಾಗಿರ್ತದೆ. ನೀವು ಹಳೆ ಒಡಂಬಡಿಕೆಯಿಂದ ನೋಡ್ಕೊಂಬನ್ನಿ. ಪ್ರತಿ ಬಾರಿಯೂ ನಮಗೆ ಕಷ್ಟಗಳು ಬಂದೊದಕುವಾಗ ದೇವರು ಅಲ್ಲೇ ಅದನ್ನು ನೋಡ್ತಲಿರ್ತಾನೆ, ಅಲ್ಲೇ ಕಾರ್ಯ ಮಾಡಲು ಆರಂಭಿಸ್ತಾನೆ. ಪ್ರತಿನಿತ್ಯವೂ ಕಾರ್ಯ ಮಾಡುತ್ತಾ ನಾವು ಅಪನಂಬಿಕಸ್ಥರಾಗಿದ್ದಾಗ್ಯೂ ಸಹ, ನಮ್ಮಲ್ಲಿ ಆ ನಂಬಿಕೆ ಯೋಗ್ಯತೆ ಇಲ್ಲದೆ ಹೋದಾಗ್ಯೂ ಸಹ ನಮ್ಮ ಜೀವಿತಗಳನ್ನು ಹಸನು ಮಾಡುತ್ತಾ ನಮ್ಮನ್ನು ಮುನ್ನಡೆಸ್ಕೊಂಡು ಬರ್ತಾನೆ. ಹಾಗಾಗಿ ಆತನ ಪ್ರಸನ್ನತೆ ನಮಗೆ ಬಹಳ ಸಕಾರಾತ್ಮಕವಾದಂತಹ ನಂಬಿಕೆಯನ್ನು ನೀಡುವಂಥದ್ದಾಗಿರ್ತದೆ. ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ, ಇದು ಆ ರೀತಿಯಾದಂಥ ಅಂಶವನ್ನು ನೀಡುವಂಥದ್ದಾಗಿರ್ತದೆ. 4ನೇದಾಗಿ ಈ 4ನೇ ವಚನದಲ್ಲಿ ನಮಗಿರುವಂತಹ ನೋವನ್ನು ಇದು ಅಲ್ಲಗಳೆಯುತ್ತಿಲ್ಲ. ಇಟ್ ಈಸ್ ನಾಟ್ ರೊಮ್ಯಾಂಟಿಸೈಸಿಂಗ್ ದ ಪೇನ್. ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ಅಂಶಗಳು ಬರೆಯಲ್ಪಡುತ್ತಲಿದೆ. ಏನಂತೆ? ಕಣ್ಣೀರು, ಮರಣ, ದುಃಖ, ಗೋಳಾಟ, ಕಷ್ಟ, ಇದೆಲ್ಲವೂ ಇಟ್ ಈಸ್ ಬೀಯಿಂಗ್ ನೇಮ್ಡ್. ಅನೇಕ ಬಾರಿ ನಮ್ಮನ್ನು ನಾವು ಯಾರ ಹತ್ರ ಆದರೂ ಹೇಳ್ಕೊಳ್ಳುವಾಗ ನಮ್ಮ ಕಷ್ಟಗಳನ್ನು ನಾವು ಬಹಳ 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 ಕಡಿಮೆ ಹಂಚ್ಕೊಳ್ತೇವೆ. ನಮ್ಮನ್ನು ಹೆಚ್ಚಳಪಡಿಸಿಕೊಳ್ಳಲು ಎಷ್ಟು ಬೇಕೋ ಅದನ್ನೆಲ್ಲ ನಾವು ಬಳಸ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ಭಾಗದಲ್ಲಿ ಈ ಇರುವಂತಹ ನೈಜತೆಯನ್ನು ಅಲ್ಲಗಳೆಯೋದಕ್ಕೆ ಹೋಗ್ತಾ ಇಲ್ಲ.
ಅದು ನಿರ್ಲಕ್ಷಿಸುತ್ತಿಲ್ಲ, ನಿರಾಕರಿಸ್ತಿಲ್ಲ. ಬದಲಾಗಿ ಅದನ್ನು ನೂತನ ಮಾಡಲಿಕ್ಕೆ ಸಾಧ್ಯವಾ, ಹೊಸತಾಗಿ ಮಾಡಲಿಕ್ಕೆ ಸಾಧ್ಯವಾ ಅನ್ನುವಂತಹ ಅರ್ಥವನ್ನು ಕೊಡಲಿಕ್ಕೆ ಇದೆಲ್ಲವನ್ನು ಹೆಸರಿಸಲಾಗ್ತಾ ಇದೆ. ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ನೆನಪುಗಳು, ನಮ್ಮ ಸಂಬಂಧಗಳು, ನಮ್ಮ ಇತಿಹಾಸ, ನಮ್ಮ ಭೂತಕಾಲದ ಕಾರ್ಯಗಳು, ಇದೆಲ್ಲವೂ ನಮ್ಮ ಜೀವಿತ ಹೇಗಿತ್ತು ಅಂತ ತೋರಿಸ್ತಲಿದೆ. ಆದರೆ ಆತನು ಅವರೊಡನೆ ವಾಸ ಮಾಡುವನು. ಈ ನೂತನ ಭೂಮಿ, ಆಕಾಶ ಮಂಡಲ ಹಾಗೂ ನೂತನ ಯೆರೂಸಲೇಮ್ ಇದೆಲ್ಲ ಬರುವಾಗ ಎವ್ರಿಥಿಂಗ್ ವಿಲ್ ಬಿಕಮ್ ನ್ಯೂ. ಎಲ್ಲವೂ ಹೊಸತಾಗಿ ದೇವರು ಮಾಡುತ್ತಾನೆ. ಅದು ನಮ್ಮ ಕಣ್ಣೀರುಗಳ ಮಧ್ಯದಲ್ಲಿ ಒರೆಸುತ್ತಾ, ನಮ್ಮ ಮರಣವನ್ನು ಜೀವವನ್ನಾಗಿ ಪರಿವರ್ತಿಸುತ್ತಾ, ನಮ್ಮ ದುಃಖವನ್ನು ಸಂತೋಷವಾಗಿ ಆತನು ಬದಲಾಯಿಸುತ್ತಾ, ಗೋಳಾಟವನ್ನು ಸಂತೋಷವಾಗಿ ಬದಲಾಯಿಸುತ್ತಾ, ನಮ್ಮ ಕಷ್ಟಗಳನ್ನು ಅದನ್ನು ಸುಖವಾಗಿ ಬದಲಾಯಿಸುತ್ತಾ ಆತನು ಒಳ್ಳೆಯದಾಗಿ ಹಾಗೂ ನೂತನವಾಗಿ ಮಾಡುವಾತನಾಗಿರ್ತಾನೆ. ಇಲ್ಲಿ ಮತ್ತೊಂದು ಮುಖ್ಯವಾದಂಥ ಅಂಶ, ಎಲ್ಲವನ್ನ ಹೊಸದು ಮಾಡುತ್ತೇನೆ. ದ ನೌನ್ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಯಾರು ಮಾಡ್ತಾ ಇದ್ದಾರೆ? ಐ ಆಮ್ ಮೇಕಿಂಗ್. ನಾನು ಮಾಡ್ತಾ ಇದ್ದೇನೆ, ನಾನು ಹೊಸದಾಗಿ ಮಾಡುತ್ತಲಿದ್ದೇನೆ. ಇದು ಯಾವುದೋ ಒಂದು ಭವಿಷ್ಯದಲ್ಲಿ ಒಂದು ಅದಷ್ಟೇ ನಡೆಯುವಂತಹ ಕಾರ್ಯವಲ್ಲ. ಇದು ನಾನು ಮಾಡದೆ ಹೋದರೆ, ಅಂದರೆ ದೇವರು ಮಾಡದೆ ಹೋದರೆ ಅಪೂರ್ಣವಾಗಿ ಉಳಿಯುವಂಥ ಕಾರ್ಯ. ಯಾವ ಒಂದು ವಾಗ್ದಾನ ಪರಿಪೂರ್ಣತೆಯನ್ನು ಹೊಂದಬೇಕು, ಆ ವಾಗ್ದಾನ ಪರಿಪೂರ್ಣತೆಯನ್ನು ಹೊಂದಬೇಕಾದ್ರೆ ದೇವರ ಕಾರ್ಯ ಇರಲೇಬೇಕು. ಒಡೆದು ಹೋದಂಥದ್ದು ವಿಲ್ ನಾಟ್ ಬಿಕಮ್ ಫೈನಲ್. ನೋವು ವಿಲ್ ನಾಟ್ ಬಿಕಮ್ ಫೈನಲ್. ನಮ್ಮಲ್ಲಿರುವಂಥ ದುಃಖ, ಗೋಳಾಟ, ಕಷ್ಟ, ಇಟ್ ವಿಲ್ ನಾಟ್ ಬಿಕಮ್ ಫೈನಲ್. ಯಾಕೆ? ಐ ಆಮ್ ಮೇಕಿಂಗ್, ಎಲ್ಲವನ್ನ ಹೊಸ್ತು ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಅದು ಇಟ್ ಶೋಸ್ ದಟ್ ನಮ್ಮಲ್ಲಿರುವಂತಹ ಒಡೆದು ಹೋದಂತಹ ಅಂಶ, ದುಃಖ, ಕಷ್ಟ ಅದು ಪರ್ಮನೆಂಟ್ ಅಲ್ಲ, ಬಟ್ ಟೆಂಪ್ರರಿ. ಯಾವಾಗ ಐ ಆಮ್ ಮೇಕಿಂಗ್, ದೇವರು ಬರುತ್ತಾನೆ, ಐ ಆಮ್ ಇರುವಾತನು ಬರುತ್ತಾನೆ, ಟೆಂಪ್ರರಿ ಇರುವಂಥದ್ದೆಲ್ಲವೂ ಹೋಗಿ ದೇವರ ಕಾರ್ಯ ಮಾತ್ರವೇ ಉಳಿಯುತ್ತದೆ. ಸೊ ಇಟ್ ಈಸ್ ಆ್ಯನ್ ಆನ್ಗೋಯಿಂಗ್ ಡಿವೈನ್ ಆ್ಯಕ್ಷನ್ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಾನು ಎಲ್ಲವನ್ನ ಹೊಸತು ಮಾಡುತ್ತೇನೆ, ಎಲ್ಲವನ್ನ ಹೊಸತು ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ವಿ ಆರ್ ನಾಟ್ ಲಿವಿಂಗ್ ಇನ್ ದ ವರ್ಲ್ಡ್ ವೇರ್ ವಿ ಹ್ಯಾವ್ ಅಥಾರಿಟಿ. ನಾವು ನಂದು ಅಧಿಕಾರ ಇದೆ, ನಂದೇ ಎಲ್ಲ ನಡೆಯುತ್ತೆ, ನಾನು ಹೇಳ್ದಂಗೆ ಆಗತ್ತೆ. ನೋ, ಎಲ್ಲವನ್ನ ಹೊಸದು ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ವಿ ಆರ್ ಕಂಪ್ಲೀಟ್ಲಿ, ನಾವು ಸಂಪೂರ್ಣವಾಗಿ ದೇವರ ನಿಯಂತ್ರಣದ ಅಡಿಯಲ್ಲಿ ಬರುವಂಥವರು ಆಗಿರ್ತೇವೆ. ಇಲ್ಲಿ ನಮ್ಮ ಅಧಿಕಾರ ಕಾರ್ಯ ಮಾಡೋದಿಲ್ಲ, ನಾವು ಅಂದುಕೊಂಡ ರೀತಿ ನಡೆಯೋದಿಲ್ಲ. ಬದಲಾಗಿ ನಾವು ಸಂಪೂರ್ಣವಾಗಿ ದೇವರ ನಿಯಂತ್ರಣದಲ್ಲಿ ಬಂದು ದೇವರ ನಿಯಂತ್ರಣದಲ್ಲಿ ಕಾರ್ಯ ಮಾಡುವಂಥವರು ಆಗಿರ್ತೇವೆ. ಎಲ್ಲವನ್ನ ಹೊಸ್ತು ಮಾಡಿದ ನಂತರ ದೇವರು ಹೇಗೆ ತಾನು ಲೋಕವನ್ನು ಕಾಣಬೇಕೆಂದಿದ್ದಾನೆ ಆ ರೀತಿಯಲ್ಲಿ ಇರುವಂತಹ ಅಂಶ ಇಲ್ಲಿ ಆಗಿರ್ತದೆ. ನೋಡಿ, ಪ್ರಕಟಣೆಯ ಗ್ರಂಥ ಓದಬೇಕಾದ್ರೆ ಅನೇಕ ಭಯವನ್ನು ಹುಟ್ಟಿಸುವಂತಹ ವಾಕ್ಯಗಳು ಸಹ ಅದರಲ್ಲಿ ಇದೆ. ಏನು? ಈ ಅಗ್ನಿಗಂಧಕಗಳ ಕೆರೆ ಹಾಗೂ ನಮ್ಮನ್ನು ನಿತ್ಯ ನಾಶನಕ್ಕೆ ಗುರಿ ಮಾಡುವಂಥದ್ದು, ಇದೆಲ್ಲವೂ ನಮಗೆ ಕಾಣಸಿಗ್ತದೆ. ಆದರೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ, ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ವಿ ಕ್ಯಾನ್ ಬಿ ಪಾರ್ಟ್ ಆಫ್ ಗಾಡ್ಸ್ ಫ್ಯೂಚರ್. ದೇವರು ಹೇಗೆ ಭವಿಷ್ಯತ್ತನ್ನು ಕಾಣುತ್ತಾನೆ ಅದರಲ್ಲಿ ನಾವು ಸಹ ಇರಬಹುದು. ಇದು ಹೊಸ ಯೆರೂಸಲೇಮ್, ಇದು ಹೊಸ ಆಕಾಶ ಮಂಡಲ, ಇದು ಹೊಸ ಭೂಮಿ ಅನ್ನುವಂತಹ ಅರ್ಥವನ್ನು ಪಡ್ಕೊಳ್ಳುವಂಥದ್ದಾಗಿರ್ತದೆ. ನಮ್ಮ ಗುರುತು ಅದು ನವೀಕರಿಸಲ್ಪಡ್ತದೆ, ನಾವಿರುವಂಥ ಪರಿಸ್ಥಿತಿಗಳು ನವೀಕರಿಸಲ್ಪಡ್ತದೆ, ಹಾಗೂ ನಮ್ಮ ಪರಿಸ್ಥಿತಿಗಳು, ನಾವಿರುವಂಥ ಸ್ಥಿತಿಗತಿಗಳು ಹಾಗೂ ನಮ್ಮ ಆಲೋಚನೆಗಳು, ನಾವು ನೋಡುವಂಥ ದೃಷ್ಟಿಕೋನಗಳು ಇದೆಲ್ಲವೂ ನವೀಕರಿಸಲ್ಪಡುತ್ತದೆ. ಯಾವಾಗ? ದೇವರು ಎಲ್ಲವನ್ನ ಹೊಸತು ಮಾಡುವಾಗ. ಗಾಡ್ ವಿತ್ ಅಸ್ ಫೈನಲಿ ಆ್ಯಂಡ್ ಫುಲ್ಲಿ. ನಾವು ಬದುಕ್ತಿರುವಂತಹ ಲೋಕದಲ್ಲಿ, ಈಗ ಇರುವಂತಹ ಪರಿಸ್ಥಿತಿಗಳಲ್ಲಿ ಅನೇಕ ಬಾರಿ ದೇವರು ಇರ್ತಾನೆ, ಅನೇಕ ಬಾರಿ ದೇವರು ಇರೋದಿಲ್ಲ. ಇದಕ್ಕೆ ದೇವರು ಬೇಕು, ಮತ್ತೊಂದು ಕಾರ್ಯಕ್ಕೆ ದೇವರು ಬೇಡ. ಇಲ್ಲಿ ದೇವರು ಓಕೆ, ಅದಕ್ಕೆ ಬೇಡ.
ಅನ್ನುವಂತಹ ಅರ್ಥವನ್ನು ಹೊಂದಿಕೊಂಡಿದ್ದೇವೆ. ನಾವು ಈ ಬದುಕ್ತಿರುವಂಥ ಲೋಕದಲ್ಲಿ ಅನೇಕ ಬಾರಿ ದೇವ್ರನ್ನ ದೂರ ಇಟ್ಟಿರ್ಬೋದು. ಅಷ್ಟೇ ಯಾಕೆ, ಅಯ್ಯೋ ದೇವ್ರಿದ್ದಾನ ಇಲ್ವಾ ಯಾರು ಗೊತ್ತು ಅನ್ನೋಂಥ ಪ್ರಶ್ನೆಗಳನ್ನು ಸಹ ನಾವು ಹಾಕಿರ್ಬೋದು. ದೇವರು ಇಲ್ಲ, ಎಲ್ಲ ದೇವರೂ ಒಂದೇನೆ ಅನ್ನುವಂತಹ ಅರ್ಥವನ್ನು ಸಹ ಹೊಂದಿರಬಹುದು. ಇಲ್ಲಿ ನಾನು ಅವರ ಸಂಗಡ ವಾಸ ಮಾಡುವೆನು, ಎಲ್ಲವನ್ನ ಹೊಸತು ಮಾಡುತ್ತೇನೆ, ಇದು ನಂಬತಕ್ಕವುಗಳು ಸತ್ಯವಾದವುಗಳು ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಕೂಡ ಯಾವಾಗಲೂ ಅಂತಿಮವಾಗಿ ಇದ್ದೇ ಇರುತ್ತಾನೆ. ಈ ಹೊಸತನವನ್ನು ನಾವು ಇಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಇಮ್ಮಾನುವೇಲ್, ದೇವರು ನಮ್ಮ ಸಂಗಡವಿದ್ದಾನೆ, ಅದು ಪರಿಪೂರ್ಣತೆಯೆಡೆಗೆ ಬರುವಂಥದ್ದನ್ನು ಈ ಒಂದು ದರ್ಶನ ನಮಗೆ ತೋರಿಸಿಕೊಡುತ್ತದೆ. ಹಾಗಾಗಿ ನಮ್ಮ ಎಲ್ಲ ಅನಿಶ್ಚಿತತೆಯ ಮಧ್ಯದಲ್ಲಿ, ನಮ್ಮ ಎಲ್ಲ ಅಪನಂಬಿಕೆಗಳ ಮಧ್ಯದಲ್ಲಿ, ನಮ್ಮ ಎಲ್ಲ ದೇವರನ್ನು ನಿರಾಕರಿಸುವಂತಹ ಸಮಯಗಳಲ್ಲಿ ಈ ದರ್ಶನ ನಮಗೆ ತೋರಿಸುವಂಥದ್ದು ಆ ನೂತನ ಆಕಾಶ, ನೂತನ ಭೂಮಿ, ನೂತನ ಯೆರೂಸಲೇಮ್ ಎಲ್ಲವೂ ನೂತನವಾಗುವಾಗ ದೇವರು ಯಾವಾಗಲೂ ನಮ್ಮ ಕೂಡ ಇದ್ದೇ ಇರುತ್ತಾನೆ ಅನ್ನುವಂಥದ್ದನ್ನು ಮೋಶೆ ಈ ವಿಮೋಚನಾಕಾಂಡ ಪುಸ್ತಕದಲ್ಲಿ, ಸ್ವಾಮಿ ನೀನು ಬರದೆ ಹೋದರೆ ನಾನು ಹೋಗೋದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಅದೇ ರೀತಿಯಲ್ಲಿ ದೇವರು ಯಾವಾಗಲೂ ಮೋಶೆಯ ಸಂಗಡ ಇದ್ದು ಅವರನ್ನು ಮುಂದೆ ನಡೆಸ್ತಾರೆ. ಎಂದಿಗೂ ಮೋಶೆಯನ್ನು ದೇವರು ಬಿಟ್ಟು ಹೋಗೋದಿಲ್ಲ, ಇಸ್ರಾಯೇಲ್ ಜನರನ್ನು ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಪ್ರಕಟಣೆಯ ಗ್ರಂಥದಲ್ಲೂ ಸಹ ನಾವು ಈ ವಾಕ್ಯ ಭಾಗವನ್ನು ನೋಡಬೇಕಾದ್ರೆ, ಹೀ ಈಸ್ ದ ಗಾಡ್ ಹೂ ನೆವರ್ ಲೀವ್ಸ್, ಆತನು ಇನ್ಮೇಲೆ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದನ್ನು ಈ ದರ್ಶನ ನಮ್ಮ ಮುಂದೆ ಇಡ್ತಲಿದೆ. ಇಲ್ಲಿ ದೇವರು ನಮಗೆ ಎಷ್ಟೊಂದು ಬಾರಿ ನಂಬಿಗಸ್ತನಾಗಿ ಕಾರ್ಯವನ್ನು ಮಾಡಿದಾಗ್ಯೂ ಸಹ ಈ ದರ್ಶನ ಹೇಳ್ತದೆ, ಆತನು ಆ ನಂಬಿಗಸ್ತಿಕೆಯನ್ನು ಮುಂದುವರಿಸಿ ತನ್ನ ಬಾಧ್ಯತೆಯನ್ನು ನಮ್ಮ ಮಧ್ಯದಲ್ಲಿ ಇರಿಸುವ ಹಾಗೆ ಕಾರ್ಯ ಮಾಡುವ ಆತನಾಗಿರ್ತಾನೆ ಅನ್ನುವಂಥದ್ದನ್ನು ನಮ್ಮ ಮುಂದೆ ಇಡ್ತದೆ. ಸೊ ಅಲ್ಲಿಗೆ ದೇವರು ಯಾವಾಗಲೂ ನಮ್ಮ ಕೂಡ ಇರುತ್ತಾನೆ ಅನ್ನುವಾಗ ನಾವು ಆ ಮುಂದಿನ ವಾಕ್ಯಗಳನ್ನು ಓದಬೇಕಾದ್ರೆ 6, 7, 8, 9 ವಚನಗಳನ್ನು ಓದಬೇಕಾದ್ರೆ ಅದರಲ್ಲಿ ಕೆಲ ಜನರಿಗೆ ಭಾಗವಿರುವುದಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಭಯ ಹುಟ್ಟಿಸ್ಬೇಕು ಅಂತ ನಾನು ಈ ವಾಕ್ಯ ಭಾಗ ಹೇಳ್ತಾ ಇಲ್ಲ. ಆದರೆ ಇಟ್ ಇಸ್ ನಾಟ್ ಫಾರ್ ಆಲ್. ಯೇಸು ಕ್ರಿಸ್ತನನ್ನು ನಾವು ಹೊಂದಿಕೊಂಡಿದ್ದೇವಾ, ಆ ಒಂದು ಅಂಶ ಬಹಳ ಮುಖ್ಯವಾಗಿ ಹೋಗುತ್ತದೆ. ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವರಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಸೊ ದ ಓನ್ಲಿ ಇಂಪಾರ್ಟೆಂಟ್ ಕ್ಲಾಸ್, ದಾಹ ಇದೆಯಾ? ದಾಹ ಇದ್ದರೆ ನಾನು ಅವರಿಗೆ ದೇವರಾಗಿರುವೆನು, ಇವುಗಳಿಗೆ ಬಾಧ್ಯರಾಗುವರು, ಅವನು ನನಗೆ ಮಗನು ಮಗಳು ಆಗಿರುವರು. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ನನ್ ಆಫ್ ಅಸ್ ಆ್ಯಕ್ಚುಲಿ ಕ್ವಾಲಿಫೈ ಟು ಬಿ ವಿತ್ ಗಾಡ್. ಆಯಿತಾ? ನನ್ನನ್ನು ಒಳಗೊಂಡು ಸಹ ಯಾರೂ ಸಹ ದೇವರ ನಿಕಟತೆಯಲ್ಲಿ ಇರುವುದಕ್ಕೆ ಯೋಗ್ಯತೆ ಇಲ್ಲ. ಬಟ್ ಗಾಡ್ ನೋಸ್ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ನಾವು ಮಾಡ್ತಲಿದ್ದೇವೆ. ಆ ದಾಹ ನಮ್ಮಲ್ಲಿ ಬೇಕಾಗಿದೆ. ಆ ಹೊಸತನ ಬೇಕಾದರೆ ದೇವರು ನಮ್ಮ ಸಂಗಡ ವಾಸ ಮಾಡುತ್ತಾನೆ, ನಮ್ಮಲ್ಲಿರುವಂಥ ಕಣ್ಣೀರನ್ನೆಲ್ಲ ಒರೆಸಿ ಬಿಡುತ್ತಾನೆ. ಮರಣವಿರೋದಿಲ್ಲ, ದುಃಖ ಇರೋದಿಲ್ಲ, ಗೋಳಾಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ, ಹಳೇದೇನೇನಿತ್ತು ಅದೆಲ್ಲ ಇರೋದಿಲ್ಲ ಎಂಬುದಾಗಿ ಹೇಳುವಾಗ ಆ ದಾಹ ನನ್ನಲ್ಲಿ, ನಮ್ಮಲ್ಲಿ ಇದೆಯಾ? ಆಗ ಮಾತ್ರವೇ ಈ ದರ್ಶನ ಆ ಒಂದು ನೈಜತೆಯನ್ನು ಹೊಂದಲಿಕ್ಕೆ ಸಾಧ್ಯ. ನೋಡಿ, ಒಂದಲ್ಲ ಒಂದು ದಿವಸ ನಾವು ಅದನ್ನು ಹೊಂದಿದಾಗ್ಯೂ ಹೊಂದಿದಿಲ್ಲದೆ ಹೋದಾಗ್ಯೂ ಈ ಎಲ್ಲ ಹೊಸತನಗಳು ಬರ್ತಾ ಇದೆ. ಆದರೆ ನಾವು ಅದರಲ್ಲಿ ಭಾಗವಾಗಿದ್ದೇವಾ? 3 ಅಂಶಗಳು. ನಿರೀಕ್ಷೆ ಅನ್ನುವಂಥದ್ದು ದೇವರ ನಿಕಟತೆಯಲ್ಲಿ ಬೇರೂರಿರುವಂಥದ್ದಾಗಿರ್ತದೆ. ಹಾಗಾಗಿ ದೇವರು ನಿಕಟನಾಗಿದ್ದಾನ, ದೇವರು ನನ್ನ ಕೂಡ ಇದ್ದಾನ. ನವೀಕರಣ ಎಂಬುದಾಗಿ ಹೇಳುವಾಗ ಇರುವಂಥ ನೋವನ್ನು ಅಳಿಸುವಂಥದ್ದಲ್ಲ, ಬದಲಾಗಿ ಅದರ ಅರ್ಥವನ್ನು ಬದಲಾಯಿಸುವಂಥದ್ದು ಆಗಿರ್ತದೆ. ನೋವು ಇದೆ,
ಅದು ನಿಜ, ಆದರೆ ಅದೇ ಶಾಶ್ವತವಲ್ಲ. ಯಾಕೆಂದರೆ ದೇವರು ಅದಕ್ಕೆ ಹೊಸತಾದಂತಹ ಅರ್ಥವನ್ನು ಆತನ ಪ್ರಸನ್ನತೆಯ ಮೂಲಕ ಕೊಟ್ಟಿದ್ದಾನೆ. ಹಾಗೂ ಮೂರನೇದಾಗಿ, ಕಡೆಯದಾಗಿ, ನಿಮ್ಮ ನನ್ನ ಕತೆ ದೇವರ ಪ್ರತಿನಿತ್ಯದ ಸೃಷ್ಟಿ ಕಾರ್ಯದ ಭಾಗವಾಗಿದೆ. ಆತನು ಪ್ರತಿನಿತ್ಯ ಎಣೆಯುತ್ತಿರುವಂತಹ ಆ ಒಂದು ಸೃಷ್ಟಿ ಕಾರ್ಯದಲ್ಲಿ ನಾವು ಭಾಗವಾಗಿದ್ದೇವೆ. ದಾಹ ಇದೆಯಾ? ಅದು ನಮಗೆ ಬಿಟ್ಟಂಥದ್ದು. ಅನುವು ಮಾಡಿಕೊಡ್ತಾ ಇದ್ದೇವಾ? ಅದು ನನಗೆ ಬಿಟ್ಟಂಥದ್ದು. ಏನು ಮಾಡ್ತೇವೆ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೊಸತನ ನಮ್ಮ ಜೀವಿತದಲ್ಲಿ ಮೂಡಬೇಕು. ಅದರ ಮೂಲಕ ನಿನ್ನ ದರ್ಶನವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದಾಹ ನಮ್ಮಲ್ಲಿ ಕೊಡು ಸ್ವಾಮಿ. ನಿನ್ನಲ್ಲಿ ಯಾವಾಗಲೂ ಉಳಿಯುವಂತಹ ದಾಹವನ್ನು ಕೊಡು. ನಿನ್ನನ್ನು ಅನುಭವಿಸುವಂಥ ದಾಹವನ್ನು ಕೊಡು. ನಿನ್ನನ್ನು ಪ್ರತಿನಿತ್ಯವೂ ಹೊಂದಲಿಕ್ಕಾಗುವಂತಹ ದಾಹವನ್ನು ನಮ್ಮಲ್ಲಿ ಇರಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್.